ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಬೆಳಗಿನ ತಿಂಡಿ ಏನು ಮಾಡೋದು, ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನು ಹಾಕಿಕೊಡೋದು ಅಂತ ಹೇಳಿನೇ ಯೋಚನೆ ರೀ. ಆ ಯೋಚನೆ ಒಳಗೆ ನೀವಿದ್ರಂದ್ರೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. 1 ಕಪ್ ಅವಲಕ್ಕಿ ಇದ್ರೆ ಸಾಕ್ರಿ, ದಿಢೀರಾಗಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ಮಾಡೋದು ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಂತೂ ಅದ್ಭುತ. ಮನೆಯಲ್ಲಿರುವ ಸಿಂಪಲ್ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತೈತಿ. ಇದ್ರ ಜೊತೆನೇ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಚಟ್ನಿನೂ ಮಾಡ್ತಾ ಇದ್ದೀನಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ 1 ಬಟ್ಲಾಗಷ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ತೊಗೊಂಡಿನ್ರಿ. ಯಾವ ಸುಸ್ಲಾ ಮಾಡ್ಕೋತೀವಲ್ಲ ಅದೇ ಅವಲಕ್ಕಿ, ಕೆಲವರು ಇದನ್ನು ಮೀಡಿಯಮ್ ಅವಲಕ್ಕಿ ಅಂತಲೂ ಕರೀತಾರೆ. ಸ್ವಚ್ಛ ಮಾಡ್ರು ಈ ಅವಲಕ್ಕಿಯಲ್ಲಿ ದೂಸ್ ಇರ್ತದೆ, ಈ ಅವಲಕ್ಕಿಯನ್ನು ತೊಳೆದು ಬಿಟ್ಟು ತೊಗೊಂಡ್ರಿ. ಈಗ ಒಂದು ಬಾರಿ ನೀರನ್ನು ಹಾಕಿ ಇದ್ರೊಳಗೆ ನೀರನ್ನು ತೆಗೆದು ಇನ್ನೊಂದು ಬಾರಿ ನೀರನ್ನು ಹಾಕಿಬಿಟ್ಟು ಆ ನೀರನ್ನೆಲ್ಲನೂ ತೆಗೆದುಬಿಟ್ಟು ತೊಗೋತೀನಿ ನೋಡ್ರಿ. ಈ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿನಿ. ಇದನ್ನು ಅನ್ಕತಕ್ಕ 5 ನಿಮಿಷ ಸೈಡಿಗೆ ಎತ್ತಿಡ್ತೀನಿ ರೀ, ಅವಲಕ್ಕಿ ಅನ್ಕತಕ್ಕ ನೆನೆಲಿ. ಈಗ ಚಟ್ನಿಗೆ ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ಹಾಕಿನಿ ರೀ, 10 ರಿಂದ 11 ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದಕ್ಕೆ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ದಪ್ಪ ಹೆಸಳಿದ್ದು ಅಂದ್ರೆ ಒಂದು 5 ರಿಂದ 6 ಹೆಸಳನ್ನು ಹಾಕಿರಿ. 4 ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಈ ಚಟ್ನಿ ಹುಳಿ ಖಾರವಾಗಿನೇ ಇರ್ತದೆ. ಹೈ ಫ್ಲೇಮ್ದಲ್ಲಿ ಇಟ್ಟು ಮೆಣಸಿನ್ಕಾಯಿ ಮೇಲೆ ಸ್ಪಾಟ್ಸ್ ಬರೋವರೆಗೂ ಹುರಿದ್ಬಿಟ್ಟು ತೊಗೊಂಡಿನಿ ನೋಡಿರಿ. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಏನಾಗಿದೆ ಎಲ್ಲ ಚೆನ್ನಾಗಿ ಹುರಿದದ. 2 ಮೀಡಿಯಮ್ ಸೈಜಸ್ ಟೊಮ್ಯಾಟೋವನ್ನು ತೊಗೊಂಡಿನಿ ನೋಡಿರಿ. ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗಲಿ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕಿದ್ದೀನಿ. ಹೈ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೋತೀನಿ ರೀ. ಆ ಕೊತ್ತಂಬರಿ ಸೊಪ್ಪು ಏನಾಗಲಿ ರೀ, ಎಲ್ಲ ಚೆಂದಂಗಿ ಆ ಟೊಮ್ಯಾಟೊ ಉಪ್ಪಿನ ಜೊತೆ ಎಲ್ಲ ಫ್ರೈ ಆಗಲಿ ನೋಡಿ. ಕೊತ್ತಂಬರಿ ಸೊಪ್ಪು ಕರಿಗಿ ಬಿಡ್ತೀರಿ ಎಣ್ಣೆಯಲ್ಲೇ. ಟೊಮೆಟೊನೂ ಸ್ವಲ್ಪ ಸ್ಪಾಟ್ಸ್ ಬರೋವರೆಗೂ ಏನು ಮಾಡ್ಕೊಂಡಿದ್ದೀನಿ, ಹೈ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗ್ತದೆ. ಸಣ್ಣ ಬಟ್ಲೆ 1 ಬಟ್ಲಾಗಷ್ಟೇ ನೀರನ್ನು ಹಾಕಿ ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 6 ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ರೀ. 6 ನಿಮಿಷ ಆಗಲಿ ರೀ, ಗ್ಯಾಸನ್ನು ಆಫ್ ಮಾಡ್ತೀನಿ. ಟೊಮ್ಯಾಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಸಾಫ್ಟ್ ಆಗ್ಯಾವ ನೋಡಿರಿ. ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ಆರಿದ ಮೇಲೆ ನಾನೇನು ಮಾಡ್ಕೋತೀನಿ, ಮಿಕ್ಸಿಗೆ ಹಾಕೋತೀನಿ. ತುಂಬ ಸಿಂಪಲ್ ಅದ್ರಿ, ಅದರ ಹುಳಿ ಖಾರವಾಗಿ ಚಟ್ನಿ ತುಂಬ ಟೇಸ್ಟಿಯಾಗಿರ್ತದೆ ರೀ. ಈಗ ಆರಿದ್ರೆ ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ. ನೀವು ದಿಢೀರಾಗಿ ಯಾವ್ಯಾವ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಮಾಡ್ತೀರತ್ ಹೇಳಿನೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಉಪ್ಪಂತೂ ಅವಾಗನೇ ಹಾಕ್ಕೊಂಡಿದ್ದೆ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ. ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಇದೇ ರೀತಿನೂ ಸರ್ವ್ ಮಾಡ್ಬೋದು. ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಆದರೆ ಇದಕ್ಕೊಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪಿನ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ ಇದರಲ್ಲಿ ನೋಡಿ. ಇದನ್ನು ನೀವು ಈ ಬ್ರೇಕ್ಫಾಸ್ಟ್ ಜೊತೆ ಅಷ್ಟೇ ಅಲ್ಲ, ದಿನಾಲು ನಾರ್ಮಲಾಗಿ ಮಾಡೋ ದೋಸೆ, ಇಡ್ಲಿ, ಪಡ್ಡು ಜೊತೆನೂ ನೀವು ಇದನ್ನು ಟ್ರೈ ಮಾಡ್ಬೋದು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪಿನ ಒಗ್ಗರಣೆಯನ್ನು ಹಾಕಿದ್ದೀನಿ ರೀ. ಚಟ್ನಿ ಈಗ ರೆಡಿಯಾಗಿದೆ ರೀ ನೋಡಿ. ಸ್ಮೂತಾಗಿ ಗ್ರೈಂಡ್ ಮಾಡಿ ತೊಗೋಬೇಕು ನೋಡಿರಿ. ಈಗ ಹುಳಿ ಖಾರವಾಗಿರುವ ಟೊಮ್ಯಾಟೊ ಚಟ್ನಿ ರೆಡಿ ಆಗಿದ್ರಿ. ಇದನ್ನು ಚಟ್ನಿ ಅನ್ಕತಕ್ಕ ಸೈಡ್ಗೆ ಇಡ್ರಿ. 5 ನಿಮಿಷ ಆಗ್ಯದ ನೋಡಿರಿ. ಅವಲಕ್ಕಿ ಒಳಗಿನ ಎಲ್ಲ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೆ. ಅವಲಕ್ಕಿ ನೆನದೂ ಸಾಫ್ಟ್ ಆಗೈತಿ. ಈಗ ಆ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ. ಇನ್ನೊಂದು ದಪ್ಪ ಅವಲಕ್ಕಿ ಬರ್ತದಲ್ಲ, ಅದನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಜಾಸ್ತಿ ನೆನೆಸ್ಬಿಟ್ಟು ತೊಗೋರಿ. ಈಗ ಯಾವ ಬಟ್ಲೆ ಅವಲಕ್ಕಿ ಹಾಕಿಲ್ಲ ಅದರಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆ, ಬಾಂಬೆ ರವೆ ಅಂತ ಏನು ಕರಿತೀವಿ ಅದನ್ನು ಹಾಕ್ತಾಯಿದ್ದೀನಿ. ಒಂದು 3/4 ಬಟ್ಲಾಗಷ್ಟೇ ಫ್ರೆಶ್ ಆಗಿರೋ ಕೊಬ್ಬರಿಯನ್ನು ತುರಿದ್ಬಿಟ್ಟು, ಸಿಪ್ಪೆಯನ್ನು ತೆಗೆದುಬಿಟ್ಟು ತುರಿದ್ಬಿಟ್ಟು ಹಾಕೀನಿ ರೀ. ಇದ್ರೆ ಹಾಕ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಫಸ್ಟ್ ಇದನ್ನು ಹಾಗೆ ಗ್ರೈಂಡ್ ಮಾಡಿ ತೊಗೋತೀನಿ ರೀ ನೋಡಿ. ಹಾಗೇ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಯಾವ ಬಟ್ಲೆ ಅವಲಕ್ಕಿ ರವೆ ತೊಗೊಂಡು ಅದರಲ್ಲೇ 1 ಬಟ್ಲಾಗಷ್ಟೇ ಸಪ್ಪಗಿರೋ ಮೊಸರನ್ನು ಹಾಕ್ತಾಯಿದ್ದೀನಿ. 1 ಬಟ್ಲಾಗಷ್ಟೇ ನೀರನ್ನು ಹಾಕಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ಫಸ್ಟೇ ಮೊಸರು ಅದೆಲ್ಲ ಹಾಕಿ ರುಬ್ಬಿರಂದ್ರೆ ಏನಾಗ್ತದೆ ರೀ, ಆ ಅವಲಕ್ಕಿ ಚೆಂದಂಗೆ ಗ್ರೈಂಡ್ ಆಗೋದಿಲ್ಲ ರೀ. ಅದಕ್ಕೆ ಫಸ್ಟ್ ಅದನ್ನು ಹಾಗೆ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಮೊಸರು ನೀರನ್ನು ಹಾಕಿನೇ ರುಬ್ಬ್ರಿ. ನೀವು ಎಲ್ಲನೇ ಒಮ್ಮೆಲೆ ಸೇರಿಸ್ಕೊಂಡ್ರೆ ಚಿಕ್ಕ ಅವಲಕ್ಕಿ ಪೀಸ್ ಥರ ಉಳಿದು ದಪ್ಪನೇ ರುಬ್ದಂಗೆ ಆಗ್ತದೆ ರೀ ಅದು. ಈಗ ಇದಕ್ಕೆ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಏನೋ ನಡೀತಿತ್ತಂದ್ರೆ ನೀವು 1 ಪ್ಯಾಕೆಟ್ ಆಗಷ್ಟು ಅನ್ನಾದರೂ ಹಾಕೋಬೋದು ನೋಡಿರಿ. ಇದನ್ನು ಒಂದೇ ಡೈರೆಕ್ಷನ್ದಾಗ ಒಂದು 2 ನಿಮಿಷ ತಿರುಗಿಸ್ಬಿಟ್ಟು ತೊಗೊರಿ. ಅವಾಗ ಹಿಟ್ಟು ಏನಾಗ್ತದೆ, ಫಳ್ಳಾಗ್ತದೆ ನೋಡಿರಿ. ಮತ್ತು ಇದನ್ನು ತುಂಬ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ತೆಳು ಮಾಡ್ಕೋಬಾರ್ದು ರೀ. ಸ್ವಲ್ಪ ಈ ರೀತಿ ಗಟ್ಟಿಯಾಗಿಯೇ ಇರಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಆ ರೀತಿ ಇರಬೇಕು. ಅದನ್ನು ನಾನು ಕತಕ ಸೈಡಿಗೆ ಇಟ್ಟೀನಿ ರೀ. ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಏನಾಗ್ತದೆ, ಹಾಕಿರುವ ರವೆನೂ ನೆನ್ತದೆ. ಚಾಪರ್ಗೆ ನಾನಿಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮು, ಅರ್ಧ ಟೊಮ್ಯಾಟೊ, 2 ಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾರೆಟನ್ನು ಹಾಕಿದ್ದೀನಿ. ಒಂದು ಅರ್ಧ ಈರುಳ್ಳಿನ. ವೆಜಿಟೇಬಲ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಬೋದು, ಅಥವಾ ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಅವ ಅದನ್ನು ಹಾಕಿರಿ. ಈಗ ಇದನ್ನು ಚಾಪ್ ಮಾಡಿ ಅಥವಾ ಸಣ್ಣದಾಗಿ ಏನು ಮಾಡನ್ರಿ ಇದ್ರೊಳಗೆ ಕಟ್ ಮಾಡಿಬಿಟ್ಟು ತೊಗೊಂಡ್ರಿ. ಇಲ್ಲ ನೀವು ಸಪ್ರೇಟಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು, ನಡೀತದೆ ನೋಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪೊಂದು ಹಾಕಿದ್ದಿಲ್ಲ, ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚಾಪ್ ಮಾಡಿಬಿಟ್ಟು ತೊಗೋತೇನೆ ನೋಡಿರಿ.
ನೋಡಿ ಕೈಲಿ ಅಂತೂ ಇಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗಲ್ಲ. ಈ ಚಾಪರ್ ಇತ್ತಂದ್ರೆ ನೀವು ಏನು ಮಾಡ್ಬೋದು, ಅತಿ ಸಣ್ಣದಾಗೇ ಕಟ್ ಮಾಡಿಬಿಟ್ಟು ತೊಗೋಬೋದು ನೋಡಿರಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವ ತರಕಾರಿಯನ್ನೆಲ್ಲ ಹಿಟ್ಟಿಗೆ ಹಾಕೊಂಡ್ರಿ. ನೋಡಿ ಇದು ಮಾಡೋದ್ರಲ್ಲಿ ಒಂದು 2 ನಿಮಿಷ ಆಗಿರ್ತದೆ. ಆ ಹಾಕಿರುವ ರವೆನೂ ನೆಂದಿರ್ತದೆ ರೀ. ಬೇಗನೆ ದಿಢೀರಾಗಿ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೇ ಮಾಡ್ಕೊಬೋದು ನೀವು. ಆ ಹಾಕಿರುವ ತರಕಾರಿಯನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಒಂದೇ ಡೈರೆಕ್ಷನ್ದಾಗ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡ್ಕೊರಿ. ನೋಡಿ ನಾನು ಈ ರೀತಿ ಗಟ್ಟಿ ಇರ್ಬೇಕು, ತುಂಬ ತೆಳುವೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ, ಈ ರೀತಿಯೇ ಇರ್ಬೇಕು ಹಿಟ್ಟು. ಜಾಸ್ತಿ ನೀರು ಹಾಕ್ಕೊಂಡು ತೆಳು ಮಾಡ್ಕೊಬಿಡ್ರಿ. ನಾನು ಆಲ್ರೆಡಿ ಪ್ಯಾನನ್ನು ಕಾಯ್ಲಕ್ಕೆ ಇಟ್ಟಿದ್ದೆ, ಪ್ಯಾನನ್ನು ಚೆನ್ನಾಗಿ ಕಾಯ್ದೈತಿ. ಈಗ ನೀರು ಹಾಕ್ಬಿಟ್ಟು ಸ್ವಲ್ಪ ನೀವು ಪ್ಯಾನ್ದಲ್ಲೇ ಹಾಕೋಬೇಕತ್ತೇನಿಲ್ಲ, ದೋಸೆ ತವೆಯಲ್ಲೇನೂ ಏನು ಮಾಡ್ಬೋದು ಹಾಕ್ಬೋದು ನೋಡಿರಿ. ಈ ರೀತಿ ನೋಡಿ, ತುಂಬ ತೆಳುವೂ ಹಾಕಲ್ಲ ತುಂಬ ದಪ್ಪನೂ ಹಾಕಲ್ಲ, ಆ ರೀತಿ ತೀಡ್ಬಿಟ್ಟು ತೊಗೊಂಡು. ಮತ್ತು ಇವು ಏನಾಗ್ತಾವೆ ರೀ, ಸಾಫ್ಟಾಗಿ ದೋಸೆ ಬರ್ತಾವೆ ರೀ. ಇವು ಕ್ರಿಸ್ಪಿಯಾಗಿ ಬರೋದಿಲ್ಲ. ಮತ್ತು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಜಾಸ್ತಿ ತೀಡೋಕ್ಕೂ ಆಗಲ್ಲ ರೀ. ಇಷ್ಟೇ ಮೀಡಿಯಮ್ ಆಗಿನೇ ನೋಡಿ ಮುಚ್ಚಿ ಬೇಯಿಸ್ಬಿಟ್ಟು ನೀವು ತುಪ್ಪನೂ ಹಾಕೋಬೋದು. ಇನ್ನೂ ಹೆಲ್ದಿ ಬೇಕಂದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ಎಲ್ಲ ಮ್ಯಾಲಿನ ಸೈಡೂ ಚೆನ್ನಾಗಿ ಹಿಟ್ಟು ಏನಾಗೈತೆ ರೀ, ಅದು ಬೇಯ್ದುಬಿಟ್ಟು ತೊಗೊಂಡದ. ನೀವು ಇದನ್ನು ತಿರುಗಿಬಿಟ್ಟು ಬೇಯಿಸ್ಕೊಬೋದು ನೋಡಿರಿ. ದೋಸೆ ಕಲರ್ ನೋಡ್ರಿ, ಆ ಸಕ್ಕರೆ ರವೆ ಎಲ್ಲದಿಂದ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ, ಎಷ್ಟು ಕೆಂಪಗಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದ ನೋಡ್ರಿ. ಮತ್ತು ನಿಮ್ಮಲ್ಲಿ ಯಾವ ವೆಜಿಟೇಬಲ್ಸ್ ನಿಮ್ಮಲ್ಲಿ ಯಾವ ವೆಜಿಟೇಬಲ್ಸ್ ಅದಾವಲ್ರಿ ಆ ವೆಜಿಟೇಬಲ್ಸನ್ನೇ ಹಾಕಿರಿ. ತರಕಾರಿ ಕ್ವಾಂಟಿಟಿ ನೀವು ಇನ್ನೂ ಜಾಸ್ತಿನೂ ಹಾಕೋಬೋದು, ಆದರೆ ಆದಷ್ಟು ಅತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟೇ ಹಾಕಿರಿ. ಇನ್ನೊಂದನ್ನು ನೋಡಿ, 2 ದೋಸೆನ ಹಾಕಿಬಿಟ್ಟು ನಾನು 2 ಸೈಡ್ ಬೇಯಿಸ್ಬಿಟ್ಟು ತೊಗೊಂಡಿನಿ. ಒಂದನ್ನು ಹಾಗೇ ನೋಡಿ ಮುಚ್ಚಿ ಅದಷ್ಟೇ ಉಮ್ಗೊಯ್ದ್ಮೇಲೆ ತೊಗೋತೀನಿ. ಈಗ ಸೆಟ್ ದೋಸೆದು ಹಾಕೋತಿರ್ತೀವಲ್ಲ ಆ ರೀತಿ ನೀವು 2 ಸೈಡ್ ತಿರುಗಿಬಿಟ್ಟೇ ಬೇಯಿಸ್ಬೇಕತ್ತೇನಿಲ್ಲ. ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ. ಆ ಸೋಡಾ ಹಾಕಿ ಆ ವೆಜಿಟೇಬಲ್ ಕಟ್ ಮಾಡೋತಾರನ್ನ ಇಡ್ತೀವ್ರಲ್ಲ, ಆಮೇಲೆ ಒಂದೇ ಡೈರೆಕ್ಷನ್ದಾಗ ತಿರುಗಿಸ್ಬಿಟ್ಟು ತೊಗೊಂಡು ಮುಂದೆ ಹಿಟ್ಟನು ಏನಾಗ್ತದೆ ರೀ, ಫಳ್ಳಾಗಿಬಿಡ್ತದೆ ನೋಡಿರಿ. ಈ 3 ದೋಸೆಯನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ಪ್ಲೇಟನ್ನು ರೆಡಿ ಮಾಡ್ಕೊಂಡ್ರಿ. ನೋಡಿರಿ ದೋಸೆ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ. ಇಡೀ ದಿನ ಇಟ್ಟರು ಇಷ್ಟು ಸಾಫ್ಟಾಗಿ ಬರ್ತಾವೆ ರೀ. ಇವು ಕ್ರಿಸ್ಪಿ ದೋಸೆ ಅಲ್ಲ, ಸಾಫ್ಟಾಗಿ ಬರುವಂಥ ದೋಸೆ. ಈಗ ಹುಳಿ ಖಾರ ಆಗಿರುವಂಥ ಟೊಮ್ಯಾಟೊ ಚಟ್ನಿ. ಈ ಚಟ್ನಿ ದೋಸೆ ಇಡ್ಲಿ ಫಡ್ಡು ಜೊತೆ ಅಷ್ಟೇ ಅಲ್ಲ, ಈವನ್ ನೀವು ಪಕೋಡ ಜೊತೆನೂ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಎಷ್ಟು ಸಾಫ್ಟಾಗಿ ಎಷ್ಟು ನೋಡಿರಿ ಈ ರೀತಿ ತೂತಾಗಿ ದೋಸೆ ಬಂದ್ರೆ ದೋಸೆ ಟೇಸ್ಟೂ ಚೆನ್ನಾಗಿರ್ತದೆ ರೀ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಸೋಡಾನ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. 2 ಸೈಡೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೇನು ನೋಡಿ ಬಿಸಿ ಟೇಸ್ಟಿಯಾಗಿರುವಂಥ ಅವಲಕ್ಕಿ ದೋಸೆ ರೆಡಿ ಆಗ್ಯಾವ ನೋಡಿರಿ. ನೋಡಿ ಬೆಳಗ್ಗೆ ದಿಢೀರಾಗಿ ನೋಡಿ, ಇದಕ್ಕೆ ಜಾಸ್ತಿ ನೀವು ಪೂರ್ವ ಸಿದ್ಧತೆಗಳನ್ನೂ ಏನೂ ಬೇಕಿಲ್ಲ. ಅಕ್ಕಿ ಬೇಳೆ ನೆನೆಸ್ಬೇಕು, ರುಬ್ಬಬೇಕು, ಫರ್ಮೆಂಟೇಷನ್ ಅಂತಿಲ್ಲ. ದಿಢೀರಾಗಿ ಬೆಳಗ್ಗೆನೇ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.